ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 3 ಡಿವಿಸಿಬಿಲಿಟಿ ರೂಲ್ಸ್, ಕನ್ನಡದಲ್ಲಿ ಭಾಗಾಕಾರದ ನಿಯಮಗಳು. ಈ ಚಾಪ್ಟ್ರಲ್ಲಿ ಒಂದು 10 ರೂಲ್ಸ್ ಬರುತ್ತೆ, ಡಿವಿಸಿಬಿಲಿಟಿ ರೂಲ್ಸ್ ಬರುತ್ತೆ. 2 ಇಂದ 11 ವರೆಗೂ 10 ಡಿವಿಸಿಬಿಲಿಟಿ ರೂಲ್ಸ್ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ನೀಟಾಗಿ ಒಂದು ನೋಟ್ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನೀಟಾಗಿ ಕಲ್ತ್ರೇನೆ ಈ ಚಾಪ್ಟರ್ ಮೇಲೆ ಯಾವುದೇ ಪ್ರಾಬ್ಲಮ್ ಬಂದರೂ ತುಂಬ ಈಸಿಯಾಗಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ? ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ರೂಲ್ಸ್, ಕನ್ನಡದಲ್ಲಿ ಭಾಗಾಕಾರದ ನಿಯಮಗಳು. ಫಸ್ಟು ನಂಬರ್ 2 ತೊಗೊಳ್ಳೋಣ. ನಂಬರ್ 2 ಅಲ್ಲಿ ನೋಡಿ, ಲಾಸ್ಟ್ ಡಿಜಿಟು 0, 2, 4, 6, 8 ಅಂತ ಇರಬೇಕು. ಲಾಸ್ಟ್ ಡಿಜಿಟ್ ಯಾವ್ದಾರ ಒಂದು ನಂಬರ್ ತಗೊಂಡ್ರೆ ನೋಡಿ, 14, 7, 26, 726, 1098 ಯಾವ್ದಾದ್ರು ನಂಬರ್ ತಗೊಳ್ಳಿ. ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ, ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ. ಯಾವ್ದಾದ್ರು ನಂಬರ್ ತಗೊಳ್ಳಿ, ಲಾಸ್ಟ್ ಡಿಜಿಟ್ ಚೆಕ್ ಮಾಡಿ, ಕೊನೆ ಅಂಕಿನ ಚೆಕ್ ಮಾಡಿ. ಇದರಲ್ಲಿ 0, 2, 4, 6, 8 ಏನಾದ್ರು ಇದ್ರೆ ಲಾಸ್ಟ್ ಡಿಜಿಟು 0, 2, 4, 6, 8 ಏನಾದ್ರು ಇದ್ರೆ ಲಾಸ್ಟ್ ಡಿಜಿಟು 4 ಇದೆ, 6 ಇದೆ, 8 ಇದೆ, ಇದೆಲ್ಲ 2 ಇಂದ ಡಿವೈಡ್ ಆಗುತ್ತೆ. ಯಾವ್ದಾದ್ರು ತಗೊಂಡು ಚೆಕ್ ಮಾಡಿ. 14 ತಗೊಳ್ಳಿ, 14 2 ಇಂದ 2 1s 2 7s 14, 726 ತಗೊಂಡ್ರು ಡಿವೈಡ್ ಆಗುತ್ತೆ. 2 ಇಂದ 726 ತಗೊಂಡು ಡಿವೈಡ್ ಮಾಡಿ, 726 ತಗೊಂಡು ಡಿವೈಡ್ ಮಾಡಿ, 2 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ನಂಬರ್ 3 ಇದು ಡಿವಿಸಿಬಿಲಿಟಿ ರೂಲ್ ಏನು ಇದು ನೋಡಿ. ಸಮ್ ಆಫ್ ಡಿಜಿಟ್ ಆದರೂ ಸಮ್ ಆಫ್ ಡಿಜಿಟು 3 ಇಂದ ಡಿವೈಡ್ ಆಗಿದ್ರೆ ಆ ಅಂಕಿ 3 ಇಂದ ಡಿವೈಡ್ ಆಗುತ್ತೆ. ಸಮ್ ಆಫ್ ಡಿಜಿಟ್, ಫಾರ್ ಎಕ್ಸಾಂಪಲ್ 51 ತಗೊಳ್ಳಿ, 51 ತಗೊಳ್ಳಿ. ಸಮ್ ಆಫ್ ಡಿಜಿಟ್ ಅಂತ ಹೇಳಿರೋದು. ಸಮ್ ಆಫ್ ಡಿಜಿಟ್ ಅಂದರೆ 5 + 1 = 6 ಆಗುತ್ತೆ. ಸಮ್ ಆಫ್ ಡಿಜಿಟ್ ಅಂದರೆ ಸಮ್ ಆಫ್ ಡಿಜಿಟ್, ಈ ಡಿಜಿಟ್ನ ಸಮ್ ಮಾಡಿ. 5 + 1 = 6. 6 3 ಇಂದ ಡಿವೈಡ್ ಆಗುತ್ತೆ. 6 3 ಇಂದ ಡಿವೈಡ್ ಆಗುತ್ತೆ. 3 1s 3 2s. ಆಯಿತಾ? ಹಾಗಿದ್ರೆ 51 ಕೂಡ 3 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಚೆಕ್ ಮಾಡಿ ಹಿಂಗೆ. 51ನ 3 ಇಂದ ಡಿವೈಡ್ ಆಗುತ್ತೆ. 3 1s 3, 2 ಉಳ್ಕೊಳ್ಳುತ್ತೆ, 1 ತಗೊಳ್ಳಿ. 3 7s 21. ಈ ಥರ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೊಳ್ಳಿ, 732. 732 ಸಮ್ ಆಫ್ ಡಿಜಿಟ್ ಮಾಡಿ. 7 + 3 + 2, 7 + 3 + 2 ಅಂದರೆ 12 ಆಗುತ್ತೆ. 12 3 ಇಂದ ಡಿವೈಡ್ ಆಗುತ್ತೆ. 3 1s ಟೇಬಲಲ್ಲಿ ಬರುತ್ತೆ. 3 1s 3 4s 3 1 3 4 12. ಸೊ 732 3 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಚೆಕ್ ಮಾಡ್ಬೋದು ನೀವು. 732ನ ಈ ಥರ ಹಾಕ್ಕೊಂಡು ಚೆಕ್ ಮಾಡಿ, ಇದು 3 ಇಂದ ಡಿವೈಡ್ ಆಗುತ್ತೆ. ಡಿವಿಸಿಬಿಲಿಟಿ ರೂಲ್ ಫಾರ್ 4, 4ರದು ಡಿವಿಸಿಬಿಲಿಟಿ ರೂಲ್. 4ರಲ್ಲಿ ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆದರೆ, ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆದರೆ ಆ ಅಂಕಿ ಕಂಪ್ಲೀಟ್ ಅಂಕಿ 4 ಇಂದ ಡಿವೈಡ್ ಆಗುತ್ತೆ. ಅಥವಾ ಲಾಸ್ಟ್ 2 ಡಿಜಿಟು 2 0 ಇದ್ದರೆ ಅದು 4 ಇಂದ ಡಿವೈಡ್ ಆಗುತ್ತೆ. ನೋಡಿ, 4 1 6 ಅಂತ ತಗೊಳ್ಳಿ. ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಿ. ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆದರೆ 4 1 6 4 ಇಂದ ಡಿವೈಡ್ ಆಗುತ್ತೆ. ಇದು 16, 4 1s 4 4s ಇದು ಡಿವೈಡ್ ಆಗುತ್ತೆ. ಸೊ 4 1 6 4 ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಚೆಕ್ ಮಾಡಿ. 4 1 6 4 ಇಂದ ಡಿವೈಡ್ ಮಾಡಿ. 4 1s 4, ಪುನಃ 16 ತಗೊಳ್ಳಿ. 4 4s 16. ಸೊ 4 1 6 ಲಾಸ್ಟು
416 4ಇಂದ ಡಿವೈಡ್ ಆಗುತ್ತೆ. ಇನ್ನೊಂದು ನಂಬರ್ ತಗೊಳ್ಳಿ, 500 ತಗೊಳ್ಳಿ. ಲಾಸ್ಟ್ ಡಿಜಿಟ್ ನೋಡಿ, ಲಾಸ್ಟ್ ಟೂ ಡಿಜಿಟ್ 0 ಇದೆ, ಲಾಸ್ಟ್ ಟೂ ಡಿಜಿಟ್ 0 ಇದೆ. ಸೊ ಇದು 4ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. ನೆಕ್ಸ್ಟು 2724 ಈ ನಂಬರ್ ಚೆಕ್ ಮಾಡಿ. ಲಾಸ್ಟ್ ಟೂ ಡಿಜಿಟ್ ಚೆಕ್ ಮಾಡಿ, ಲಾಸ್ಟ್ ಟೂ ಡಿಜಿಟ್ 4 24, 4 1 4 6 4 24. ಇದು 2ಇಂದ ಡಿವೈಡ್ ಆದರೆ 4ಇಂದ ಡಿವೈಡ್ ಆದರೆ 4 1 4 6 4 4 24. ಲಾಸ್ಟ್ ಟೂ ಡಿಜಿಟ್ 4ಇಂದ ಡಿವೈಡ್ ಆದರೆ ಈ ಕಂಪ್ಲೀಟ್ ನಂಬರು 4ಇಂದ ಡಿವೈಡ್ ಆಗುತ್ತೆ. ಇದು ಅಷ್ಟೇ, ಲಾಸ್ಟ್ ಟೂ ಡಿಜಿಟ್ ಏನಾರ 0 ಇದ್ದರೆ ಅದು 4ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಇನ್ನೊಂದು ತಗೊಳ್ಳಿ, 6000 ಅಂತಲೇ ತಗೊಳ್ಳಿ. ಮಿನಿಮಮ್ ಲಾಸ್ಟಲ್ಲಿ ಟೂ ಡಿಜಿಟ್ ಇರಬೇಕು. ಲಾಸ್ಟ್ ಟೂ ಡಿಜಿಟ್ ಇದ್ದರೆ ಇದು 4ಇಂದ ಡಿವೈಡ್ ಆಗುತ್ತೆ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 5 ಚೆಕ್ ಮಾಡಿ. ಲಾಸ್ಟ್ ಡಿಜಿಟು 0 ಇರಬೇಕು ಅಥವಾ 5 ಇರಬೇಕು. ಲಾಸ್ಟ್ ಡಿಜಿಟಲ್ಲಿ 0 ಅಥವಾ 5 ಇದ್ದರೆ ಅದು 5ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 45 ಲಾಸ್ಟ್ ಡಿಜಿಟು 5 ಇದೆ, ಸೊ ಇದು 5ಇಂದ ಡಿವೈಡ್ ಆಗುತ್ತೆ. ಅಥವಾ 490 ಲಾಸ್ಟ್ ಡಿಜಿಟು 0 ಇದೆ, ಸೊ 5ಇಂದ ಡಿವೈಡ್ ಆಗುತ್ತೆ. ಎನಿ ನಂಬರ್ 5905 ಲಾಸ್ಟ್ ಡಿಜಿಟು 5 ಇದೆ, ಸೊ ಇದು 5ಇಂದ ಡಿವೈಡ್ ಆಗುತ್ತೆ. ತುಂಬ ಸಿಂಪಲ್ ಇದೆ ಇದು. ನೆಕ್ಸ್ಟ್ ಡಿವಿಸಬಿಲಿಟಿ ರೂಲ್ ಫಾರ್ 6. ಡಿವಿಸಬಿಲಿಟಿ ರೂಲ್ ಫಾರ್ 6 ನೋಡಿ, ಯಾವುದಾರ ನಂಬರು 2 ಮತ್ತು 3ಇಂದ ಡಿವೈಡ್ ಆದರೆ ಅದು ನಂಬರ್ 6ಇಂದ ಡಿವೈಡ್ ಆಗುತ್ತೆ. ಯಾವುದಾರ ಒಂದು ನಂಬರ್ ತಗೊಳ್ಳಿ, ಅದನ್ನು ಚೆಕ್ ಮಾಡಿ. 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು. 2 ಮತ್ತು 3 ಎರಡರಿಂದನೂ ಡಿವೈಡ್ ಆದರೆ ಅದು 6ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 582 ಅಂತ ತಗೋತೀನಿ, ಆಯಿತಾ. ಫಸ್ಟ್ 2ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿ. ಹೆಂಗೆ ಚೆಕ್ ಮಾಡ್ತೀರಾ? 2ಇಂದ ಲಾಸ್ಟ್ ನಂಬರ್ ಚೆಕ್ ಮಾಡ್ತೀರಾ. ಲಾಸ್ಟ್ ನಂಬರು 2 4 6 8 ಇರಬೇಕು. 0 2 4 6 8 ಇರಬೇಕು. 2 ಇದೆ, ಸೊ ಇದು 2ಇಂದ ಡಿವೈಡ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ 3ಇಂದ 5 + 8 + 2 ಎಷ್ಟಾಗುತ್ತೆ? 10 10 + 15 ಆಗುತ್ತೆ. ಸಮ್ ಆಫ್ ಡಿಜಿಟು 15 ಆಗುತ್ತೆ. ಸೊ ಇದು 3ಇಂದ ಡಿವೈಡ್ ಆಗುತ್ತೆ. 3 1 3 5 ಸೊ ಇದು 2ಇಂದನೂ ಡಿವೈಡ್ ಆಗುತ್ತೆ ಮತ್ತು 3ಇಂದನೂ ಡಿವೈಡ್ ಆಗುತ್ತೆ. 2ಇಂದ ಮತ್ತು 3ಇಂದ ಡಿವೈಡ್ ಆದರೆ ಈ ನಂಬರು 6ಇಂದನೂ ಡಿವೈಡ್ ಆಗುತ್ತೆ. ಇದೇ ನಂಬರ್ 6 ಡಿವಿಸಬಿಲಿಟಿ ರೂಲ್. ನೆಕ್ಸ್ಟು ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 8. ನಂಬರ್ 8 ಡಿವಿಸಬಿಲಿಟಿ ರೂಲ್. ಇದಕ್ಕೆ ನೋಡಿ, ಲಾಸ್ಟ್ 3 ಡಿಜಿಟ್ನ ಚೆಕ್ ಮಾಡಿ. ಲಾಸ್ಟ್ 3 ಡಿಜಿಟ್ ಏನಾದ್ರು 8ಇಂದ ಡಿವೈಡ್ ಆದರೆ ಆ ಹೋಲ್ ನಂಬರು 8ಇಂದ ಡಿವೈಡ್ ಆಗುತ್ತೆ. ಒಂದು. ಎರಡನೇದು, ಲಾಸ್ಟಲ್ಲಿ 3 0 ಇದ್ದರೆ, ಲಾಸ್ಟ್ 3 ಡಿಜಿಟಲ್ಲಿ 3 0 ಇದ್ದರೆ ಅದು 8ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 3584 ಆಯಿತಾ. 8ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟು 3 ಡಿಜಿಟ್ನ ಚೆಕ್ ಮಾಡಿ. 8ಇಂದ ಡಿವೈಡ್ ಆದರೆ ಅದು ಹೋಲ್ ನಂಬರು 8ರಿಂದ ಡಿವೈಡ್ ಆಗುತ್ತೆ. ಚೆಕ್ ಮಾಡಿದ್ದು 8ಇಂದ 3584 ಅಂತ ಚೆಕ್ ಮಾಡಿ. 8 1 8 8 2 16 8 3 24 8 4 8 4 32 32 3 ಉಳ್ಕೊಳ್ಳುತ್ತೆ. 38 1 8 8 ಪುನಃ 8 4 32 8 1 8 8 2 16 8 3 24 8 4 32 32 ಪುನಃ 6 ಉಳ್ಕೊತ್ತು. 8 8 64 8 8 64 ಈ ಥರ ಕ್ರಾಸ್ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆದರೆ ಈ ಹೋಲ್ ನಂಬರು 8ಇಂದ ಡಿವೈಡ್ ಆಗುತ್ತೆ. 448 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟು ಅದಾದಮೇಲೆ ಇನ್ನೊಂದು ತಗೊಳ್ಳಿ, ಲಾಸ್ಟ್
7 ತಗೊಳ್ಳಿ, 7000 ತಗೊಳ್ಳಿ. 7000ಅಲ್ಲಿ ಲಾಸ್ಟ್ 3 ಡಿಜಿಟು 3 0 ಇದೆ, 3 0 ಇದ್ದರೆ ಅದು 8ಇಂದ ಡಿವೈಡ್ ಆಗುತ್ತೆ. ಎನಿ ನಂಬರ್ ತಗೊಳ್ಳಿ, 2,57,1,000 ಅಂತ ತಗೊಳ್ಳಿ, ಯಾವುದೋ ಒಂದು ನಂಬರು. ಲಾಸ್ಟಲ್ಲಿ 3 ಡಿಜಿಟ್ ಇದೆ, ಸೊ 8ರಿಂದ ಡಿವೈಡ್ ಆಗುತ್ತೆ. ಕಣ್ಣು ಮುಚ್ಕೊಂಡು ಹೇಳ್ಬೋದು ಇದು 8ರಿಂದ ಡಿವೈಡ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಡಿವಿಸಬಿಲಿಟಿ ರೂಲ್ ಫಾರ್ 9, ಭಾಗಾಕಾರದ ನಿಯಮಗಳು, 9ರ ಭಾಗಾಕಾರದ ನಿಯಮಗಳು. ಸೇಮ್ ನಂಬರ್ 3ಗಿತ್ತಲ್ಲ, ಅದೇ ಫಾರ್ಮುಲಾ. ಸಮ್ ಆಫ್ ಡಿಜಿಟ್ 9ಇಂದ ಭಾಗ ಆದರೆ ಎಂಟೈರ್ ನಂಬರು 9ಇಂದ ಭಾಗ ಆಗುತ್ತೆ. ನೋಡಿ, 135 ಅಂತ ತಗೊಳ್ಳಿ, ಆಯಿತಾ. ಸಮ್ ಮಾಡಿ, 1 + 3 + 5 9 ಆಗುತ್ತೆ. 9ಇಂದ ಡಿವೈಡ್ ಆಗೋದ್ರಿಂದ 135 9ಇಂದ ಡಿವೈಡ್ ಆಗುತ್ತೆ. ಪುನಃ 189 ತಗೊಳ್ಳಿ, 1 + 8 + 9 18 ಬರುತ್ತೆ. ಸಮ್ಮು 9ಇಂದ ಡಿವೈಡ್ ಆಗುತ್ತೆ. 9 1s 9 2s, ಸೊ ಎಂಟೈರ್ 189 9ಇಂದ ಡಿವೈಡ್ ಆಗುತ್ತೆ. ಇನ್ನೊಂದು 8253 ಅಂತ ತಗೊಳ್ಳಿ, ಇದ್ರ ಸಮ್ಮು 8 + 2 + 5 + 3 8 2 10 15 16 17 18 ಇದ್ರ ಸಮ್ಮು 18 ಆಗುತ್ತೆ. ಸೊ ಈ ನಂಬರು 9ಇಂದ ಡಿವೈಡ್ ಆಗುತ್ತೆ. ಸೊ ಎಂಟೈರ್ ನಂಬರು 9ಇಂದ ಡಿವೈಡ್ ಆಗುತ್ತೆ. ನೋಡಿ, ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 10. ಇದು ನೋಡಿ, ಯಾವುದೇ ಅಂಕಿಗೆ, ಯಾವುದೇ ನಂಬರ್ಗೆ ಲಾಸ್ಟ್ ಡಿಜಿಟ್ 0 ಇದ್ದರೆ ಅದು 10ಇಂದ ಭಾಗ ಆಗುತ್ತೆ. ಯಾವುದಾದ್ರು ನಂಬರ್ ತಗೊಳ್ಳಿ, ಲಾಸ್ಟಲ್ಲಿ 0 ಇರಬೇಕು. 15 ತಗೊಳ್ಳಿ, 16 ತಗೊಳ್ಳಿ, 8 9 8 0 ತಗೊಳ್ಳಿ, ಲಾಸ್ಟಲ್ಲಿ 0 ಇದೆಯಾ ಅಂತ ಚೆಕ್ ಮಾಡಿ. ಲಾಸ್ಟಲ್ಲಿ 0 ಇದ್ದರೆ ಆ ನಂಬರು 10ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 11, 11ರ ಭಾಗಾಕಾರದ ನಿಯಮಗಳು. 11ರ ಭಾಗಾಕಾರದ ನಿಯಮಗಳು. ಇದರಲ್ಲಿ ಆಲ್ಟರ್ನೇಟ್ ನಂಬರ್ದು ಸಮ್ ತಗೋಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, 2453 ಆಯಿತಾ. ಆಲ್ಟರ್ನೇಟ್ ನಂಬರ್ದು ಸಮ್ ತಗೊಳ್ಳಿ. ಇದೆಲ್ಲ ಆಲ್ಟರ್ನೇಟ್ ನಂಬರು. ಈ ಸಮ್ ಮಾಡಿ, 2 + 5 7 ಆಗುತ್ತೆ. ಪುನಃ ಇವೆರಡದು ಸಮ್ ಮಾಡಿ, 4 + 3 7 ಆಗುತ್ತೆ. ಇದು ಸೇಮ್ ಬಂದರೆ ಇದು 11ಇಂದ ಡಿವೈಡ್ ಆಗುತ್ತೆ. ಇವೆರಡು ಸಮ್ಮು ಸೇಮ್ ಬರಬೇಕು ಅಥವಾ ಅದರ ಡಿಫ್ರೆನ್ಸು 11 ಬರಬೇಕು. ಆ ಥರ ಬಂದರೆ ಇದು 11ಇಂದ ಡಿವೈಡ್ ಆಗುತ್ತೆ. ಇನ್ನೊಂದು ನಂಬರ್ ತಗೊಳ್ಳಿ, 3784 ಆಲ್ಟರ್ನೇಟ್ ನಂಬರ್. 3 + 8 11 ಬರ್ತಾ ಇದೆ. 7 + 4 11 ಬರ್ತಾ ಇದೆ. ಸೊ ಇವೆರಡು ಸೇಮ್ ಬರ್ತಾ ಇದೆ. ಇವೆರಡು ಸೇಮ್ ಬಂದರೆ, ಆಲ್ಟರ್ನೇಟ್ ನಂಬರ್ದು ಸಮ್ಮು ಸೇಮ್ ಬಂದರೆ, ಇದು 11ಇಂದ ಡಿವೈಡ್ ಆಗುತ್ತೆ. 5 6 4 1 9 ಆಲ್ಟರ್ನೇಟ್ ನಂಬರ್ ಸಮ್ ಮಾಡಿ, ಇದೆಲ್ಲ ಆಲ್ಟರ್ನೇಟ್ ನಂಬರು. 5 + 4 + 9 19 ಆಗುತ್ತೆ. 5 + 4 9 ಆಗುತ್ತೆ, 18 ಆಗುತ್ತೆ. ಇದ್ರ ಸಮ 18 ಆಗುತ್ತೆ. ಪುನಃ 6 ಮತ್ತು 1 6 + 1 = 7 ಆಗುತ್ತೆ. ಇವೆರಡದು ಡಿಫ್ರೆನ್ಸ್ ಮಾಡಿ. ಡಿಫ್ರೆನ್ಸ್ ಮಾಡಿದ್ರೆ 18 - 7 ಆಗುತ್ತೆ. ಡಿಫ್ರೆನ್ಸ್ 11 ಬರುತ್ತೆ. ಅಥವಾ ನೋಡಿ, ಇದ್ರ ಡಿಫ್ರೆನ್ಸ್ 11 ಬಂದರೂ ಅಷ್ಟೇ ಇದು ಹೋಲ್ ನಂಬರ್ 5 6 4 1 9 11ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟು ಡಿವಿಸಬಿಲಿಟಿ ರೂಲ್ ಫಾರ್ ನಂಬರ್ 7. ನಂಬರ್ 7ದು ಡಿವಿಸಬಿಲಿಟಿ ರೂಲ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ರೊಸೀಜರ್, ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ಮಾಡ್ತಾ ಇದ್ದೀನಿ.
ಪ್ರೊಸೀಜರ್ ನೋಡಿ, ತ್ರೀ ಫೋರ್ ತ್ರೀ ಅಂತ ಯಾವುದೋ ನಂಬರ್ ಇರುತ್ತೆ, ಅದರ ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 7 ಯಾವ ರೀತಿ ಚೆಕ್ ಮಾಡೋದು ಅಂತ. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. 3 4 3 ಲಾಸ್ಟ್ ನಂಬರ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ, ಆಯಿತಾ. ಇದನ್ನು ಡಬಲ್ ಮಾಡಿ ಅಥವಾ 2 ಇಂದ ಮಲ್ಟಿಪ್ಲೈ ಮಾಡಿ. 2 ಇಂದ ಮಲ್ಟಿಪ್ಲೈ ಮಾಡಿ ಈ ನಂಬರ್ನ, ಏನು ಬರುತ್ತೆ? 6 ಬರುತ್ತೆ, ಆಯಿತಾ. 6 ಬರುತ್ತೆ. 34 6 ಮೈನಸ್ ಮಾಡಿ. 34 6 ಮೈನಸ್ ಮಾಡಿದ್ರೆ 28 ಆಗುತ್ತೆ. 28 7 ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ. 7 1 7, 7 2 14, 7 3 21, 7 4 28, 7 4 28. ಸೊ ಈ ನಂಬರು 7 ಇಂದ ಡಿವೈಡ್ ಆಗುತ್ತೆ. ಈ ಥರ ಪ್ರೊಸೀಜರ್ ಚೆಕ್ ಮಾಡಬೇಕು. ಹಿಂಗೆ 343 ಅಂದರೆ ಲಾಸ್ಟ್ ನಂಬರ್ ತಗೊಳ್ಳಿ, ಅದನ್ನು 2 ಇಂದ ಮಲ್ಟಿಪ್ಲೈ ಮಾಡಿ ಅಥವಾ ಡಬಲ್ ಮಾಡಿ. 3 ಇದ್ದದ್ದು 6 ಆಗುತ್ತೆ. ಈ 6ನ ರಿಮೈನಿಂಗ್ ನಂಬರ್ಸ್ ಇರುತ್ತಲ್ಲ, ರಿಮೈನಿಂಗ್ ನಂಬರ್ಸ್ನಿಂದ ಮೈನಸ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ 28 ಬರುತ್ತೆ. ಅದು 7 ಇಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ. 7 ಇಂದ ಡಿವೈಡ್ ಆದರೆ 343 7 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನಂಬರ್ ತಗೊಳ್ಳಿ, 7 9 8. ಪ್ರೊಸೀಜರ್ ಸೇಮ್ ಇದೆ. 7 9 8 ಒಂದನ್ನು ಸ್ಪ್ಲಿಟ್ ಮಾಡಿ ಇದನ್ನು ಡಬಲ್ ಮಾಡಿ ಅಥವಾ 2 ಇಂದ ಮಲ್ಟಿಪ್ಲೈ ಮಾಡಿ. 2 ಇಂದ ಮಲ್ಟಿಪ್ಲೈ ಮಾಡಿ. 8 2 16 ಬರುತ್ತೆ. 8 2 16 ಬರುತ್ತೆ. ಅದನ್ನು 16ನ ರಿಮೈನಿಂಗ್ ನಂಬರಿಂದ ಮೈನಸ್ ಮಾಡಿ. 16 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 79 ಮೈನಸ್ 16 3 6 63 ಬರುತ್ತೆ. 63 ಬರುತ್ತೆ. 63 7 ಇಂದ ಆಗುತ್ತಾ? ಡಿವೈಡ್ ಆಗುತ್ತಾ? 7 ಇಂದ 63 ಡಿವೈಡ್ ಆಗುತ್ತೆ. 7 1 ಟೇಬಲ್ ಬರುತ್ತೆ. 7 7 49, 7 8 56, 7 9 7 9 7 9 63. ಸೊ ಇದು ಡಿವೈಡ್ ಆಗುತ್ತೆ, 7 ಇಂದ ಡಿವೈಡ್ ಆಗುತ್ತೆ. ಸೊ ಈ ನಂಬರು ಅಷ್ಟೇ 7 ಇಂದ ಡಿವೈಡ್ ಆಗುತ್ತೆ. ಒಂದು ಸ್ವಲ್ಪ ಡಿಫರೆಂಟ್ ಇದೆ. 7ದು ಡಿವಿಸಿಬಿಲಿಟಿ ರೂಲು ಡಿಫರೆಂಟ್ ಇದೆ, ಆದರೆ ಟ್ರೈ ಮಾಡಿ. ಇಲ್ಲ ಅಂದರೆ ನಾರ್ಮಲ್ ಪ್ರೊಸೀಜರ್ ಯೂಸ್ ಮಾಡಿ, ಅದರಲ್ಲೇನು ತೊಂದರೆ ಇಲ್ಲ. ಅದಕ್ಕೆ ಅಕಸ್ಮಾತ್ ನೆನಪಿಟ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರೆ ನಾರ್ಮಲ್ ಪ್ರೊಸೀಜರ್ ಯೂಸ್ ಮಾಡಿ, ತೊಂದರೆ ಏನಿಲ್ಲ. ನೋಡಿ, ಇನ್ನೊಂದು ಸಲ ಫೈನಲ್ ಆಗಿ ಡಿವಿಸಿಬಿಲಿಟಿ ರೂಲ್ ಅಥವಾ ಭಾಗಾಕಾರದ ನಿಯಮಗಳನ್ನ ಸಮರೈಸ್ ಮಾಡ್ತೀನಿ. ಫಸ್ಟು ನಂಬರ್ 2ದು ಡಿವಿಸಿಬಿಲಿಟಿ ರೂಲು, ಲಾಸ್ಟ್ ಡಿಜಿಟು 0 2 4 6 8. ಲಾಸ್ಟಲ್ಲಿ 0 2 4 6 8 ಇದ್ದರೆ ಅದು 2 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಂಬರ್ 3, ಸಮ್ ಆಫ್ ಡಿಜಿಟ್ಗಳನ್ನ ಸಮ್ ಮಾಡಿ 3 ಇಂದ ಡಿವೈಡ್ ಮಾಡಿ. 3 ಇಂದ ಡಿವೈಡ್ ಆದರೆ ಆ ನಂಬರು ಕಂಪ್ಲೀಟ್ ನಂಬರು, ಹೋಲ್ ನಂಬರು 3 ಇಂದ ಡಿವೈಡ್ ಆಗುತ್ತೆ. ರೂಲ್ ನಂಬರ್ 4, ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆಗಬೇಕು ಅಥವಾ ಲಾಸ್ಟ್ 2 ಡಿಜಿಟು 2 0 ಇರಬೇಕು. ಆ ಥರ ಇದ್ದರೆ ಹೋಲ್ ನಂಬರು 4 ಇಂದ ಡಿವೈಡ್ ಆಗುತ್ತೆ. ರೂಲ್ ನಂಬರ್ 5, ನಂಬರ್ 5ಗೆ ಲಾಸ್ಟ್ ಡಿಜಿಟು 0 ಅಥವಾ 5 ಇರಬೇಕು. 0 ಇರಬೇಕು ಅಥವಾ 5 ಇದ್ದರೆ ಅದು 5 ಇಂದ ಡಿವೈಡ್ ಆಗುತ್ತೆ. ನಂಬರ್ 6ಗೆ 2 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ, 3 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. 2 ಮತ್ತು 3 ಇಂದ ಡಿವೈಡ್ ಆದರೆ ಆ ನಂಬರು 6 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನಂಬರ್ 8ಗೆ ಲಾಸ್ಟ್ 3 ಡಿಜಿಟು 8 ಇಂದ ಡಿವೈಡ್ ಆಗಬೇಕು. ಲಾಸ್ಟ್ 3 ಡಿಜಿಟು 8 ಇಂದ ಡಿವೈಡ್ ಆಗಬೇಕು ಅಥವಾ ಲಾಸ್ಟಲ್ಲಿ 3 zeros ಇರಬೇಕು. ಆ ಥರ ಇದ್ದರೆ 8 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಂಬರ್ 9, ಸಮ್ ಆಫ್ ಡಿಜಿಟು 9 ಇಂದ ಡಿವೈಡ್ ಆದರೆ ಹೋಲ್ ನಂಬರು 9 ಇಂದ ಡಿವೈಡ್ ಆಗುತ್ತೆ. ನಂಬರ್ ಫಾರ್ 10, ಲಾಸ್ಟ್ ಡಿಜಿಟು 0 ಇರಬೇಕು. ಯಾವುದೇ ನಂಬರ್ಗೆ ಲಾಸ್ಟ್ ಡಿಜಿಟು 0 ಇದ್ದರೆ ಅದು 10 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ರೂಲ್ ನಂಬರ್ ಡಿವಿಸಿಬಿಲಿಟಿ ರೂಲ್ ಫಾರ್ ನಂಬರ್ 11, ಆಲ್ಟರ್ನೇಟ್ ನಂಬರ್ದು ಸಮ್ ತಗೊಳ್ಳಿ. ಆಲ್ಟರ್ನೇಟ್ ನಂಬರ್ದು ಸಮ್ ಏನಾರ ಈಕ್ವಲ್ ಬರಬೇಕು ಅಥವಾ ಅದರ ಡಿಫ್ರೆನ್ಸು 11 ಬರಬೇಕು. ಎರಡರಲ್ಲಿ ಒಂದು ಇದ್ರೂ ಅಷ್ಟೇ ಆ ಎಂಟೈರ್ ನಂಬರು 11ಇಂದ ಡಿವೈಡ್ ಆಗುತ್ತೆ. ರೂಲ್ ಫಾರ್ ನಂಬರ್ 7, ನಂಬರ್ 7 ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ.
343 ಈ ಥರ ನಂಬರ್ ತೊಗೊಳ್ಳಿ. ಲಾಸ್ಟ್ ನಂಬರ್ನ ಸಪ್ರೇಟ್ ಮಾಡಿಬಿಟ್ಟು ಡಬಲ್ ಮಾಡಿ. 3 2s 6 ಆಗುತ್ತೆ ಆಯಿತಾ. 6ನ ರಿಮೈನಿಂಗ್ ನಂಬರಿಂದ ಮೈನಸ್ ಮಾಡಿದ್ರೆ 28 ಬರುತ್ತೆ. 28 ಏನಾದರೂ 7ಇಂದ ಡಿವೈಡ್ ಆದರೆ 7 4s 28. ಈ ಹೋಲ್ ನಂಬರು 7ಇಂದ ಡಿವೈಡ್ ಆಗುತ್ತೆ ಆಯಿತಾ. ಇದನ್ನೆಲ್ಲ ಮಂತ್ರದ ರೀತಿ ನೆನ್ಪಿಟ್ಕೋಬೇಕು. ಎಲ್ಲ ಕೀವರ್ಡ್ ಯೂಸ್ ಮಾಡ್ಕೊಬಿಡಿ. ಎಲ್ಲ ಕೀವರ್ಡ್ ಯಾವ ರೀತಿ ಯೂಸ್ ಮಾಡಿ ಅಂದರೆ, ನಂಬರ್ 2ಗೆ 02468 ಲಾಸ್ಟ್ ಡಿಜಿಟು, ಇದಕ್ಕೆ ಸಮ್. ನಂಬರ್ 3ಗೆ ಸಮ್ಮು. ನಂಬರ್ 4ಗೆ ಲಾಸ್ಟ್ 2 ಡಿಜಿಟು 4ಇಂದ ಡಿವೈಡ್ ಆಗಬೇಕು ಅಥವಾ 2 0 ಇರಬೇಕು. ನಂಬರ್ 5ಗೆ ಲಾಸ್ಟ್ ಡಿಜಿಟು 0 ಅಥವಾ 5 ಇರಬೇಕು. ನಂಬರ್ 6ಗೆ 2 and 3ಇಂದ ಡಿವೈಡ್ ಆದರೆ ನಂಬರ್ 6ಇಂದ ಡಿವೈಡ್ ಆಗುತ್ತೆ. ನಂಬರ್ 8ಗೆ ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆಗಬೇಕು ಅಥವಾ ಲಾಸ್ಟ್ 3 ಡಿಜಿಟು 0 ಇರಬೇಕು. ನಂಬರ್ 9 ನೋಡಿ, ಲಾಸ್ಟ್ ಸಮ್ ಆಫ್ ಡಿಜಿಟು 9ಇಂದ ಡಿವೈಡ್ ಆದರೆ 9ಇಂದ ಆಗುತ್ತೆ. 10 ಲಾಸ್ಟ್ ಡಿಜಿಟು 0 ಇರಬೇಕು. 11 ಆಲ್ಟರ್ನೇಟ್ ನಂಬರು. ನೋಡಿ 3 ಮತ್ತು 9 ಆಲ್ಮೋಸ್ಟ್ ಸೇಮ್ ಇದೆ. 3 ಮತ್ತು 9ದು ಪ್ರೊಸೀಜರ್ ಆಲ್ಮೋಸ್ಟ್ ಸೇಮ್ ಇದೆ. 04 ಮತ್ತು 08 ಪ್ರೊಸೀಜರು ಆಲ್ಮೋಸ್ಟು ಸೇಮ್ ಇದೆ. 5 10 5ಗೆ 0 ಮತ್ತು 5 ಇರಬೇಕು. 10ಗೆ ಲಾಸ್ಟು 0. ತುಂಬ ಈಸಿ ಇದೆ, ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. 100% ಸಕ್ಸಸ್ಫುಲ್ಲಾಗಿ ವಿನ್ ಆಗ್ತೀರ.